ಬೆಳಗ್ಗೆಯಿಂದ ದೋಸೆ ಮಾಡ್ಕೊಂಡು ತಿಂದು ಬೇಜಾರಾಗಿರ್ತೈತಿ. ಆದರೂ ಒಂದು ಸ್ವಲ್ಪ ಹಿಟ್ಟು ಉಳ್ದೇ ಬಿಡ್ತೈತಿ. ಅವಾಗ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡಬೇಡ್ರಿ. ಅದರಿಂದ ಬೇರೆ ಏನೇನೋ ಮಾಡೋ ಬದಲಿ ನಾನಿವತ್ತು ಗೋಧಿ ಹಿಟ್ಟಿನ ಹೋಳಿಗೆ ಮಾಡಿ ತೋರ್ಸತ್ತೇನೆ ನೋಡಿರಿ. ದೋಸೆ ಹಿಟ್ಟಿಲೆ ಮಸ್ತಾಗಿ ಸಾಫ್ಟಾಗಿ ಹತ್ತಿಯಷ್ಟು ಮೃದು ಮತ್ತು ಹೂವಿನಂಗೆ ಹಳ್ಳ್ಯ ನೋಡಿರಿ ಇದು ಗೋಧಿ ಹಿಟ್ಟಿನ ಹೋಳಿಗೆ. ಈಗ ಮಾಡೋ ವಿಧಾನ ನೋಡ್ಕೊಂಬಿಡೋ ನೋಡಿರಿ. ನಾನು ಮೊದಲಿಗೆ ಗೋಧಿ ಹಿಟ್ಟು ತೊಗೊಂಡೇನಿ ನೋಡಿರಿ, 1 ಬೌಲಷ್ಟು. ನಾನು ಇದಕ್ಕೆ ಯಾವ ಹಿಟ್ಟು ಮಿಕ್ಸ್ ಮಾಡಿಲ್ರಿ, ಮತ್ತು ಗೋಧಿ ಹಿಟ್ಟು ಅಷ್ಟೇ ತೊಗೊಂಡೇನಿ ನೋಡಿರಿ. ಇದಕ್ಕೆ ನಾನು ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡೇನಿ ನೋಡಿರಿ ಗೋಧಿ ಹಿಟ್ಟಿಷ್ಟು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತೇನೆ, ಮತ್ತು ಅದಕ್ಕೆ ಎಣ್ಣೆ ಹಾಕೊಂಡ್ರಿ. ಗೋಧಿ ಹಿಟ್ಟಿಗೆ ಎಣ್ಣೆ ಎಷ್ಟು ಹಾಕ್ತಿರಲ್ಲ ಅಷ್ಟು ಚಲೋ ಆಗ್ತಾವೆ ನೋಡಿರಿ ಗೋಧಿ ಹಿಟ್ಟಿನ ಹೋಳಿಗೆ. ನಾನು ಇದಕ್ಕೆ 2.5 ಸ್ಪೂನಷ್ಟು ಎಣ್ಣೆ ಹಾಕೋತೇನೆ ನೋಡಿರಿ. ಎಣ್ಣೆ ಎಷ್ಟು ಹಾಕ್ತೇವಲ್ಲ ಅಷ್ಟು ಚಲೋ ಆಗ್ತಾವ್ರಿ. ಮತ್ತು ನೀವು ಬೇಸೊಳಗೆ ಭಾಳ ಎಣ್ಣೆ ಹಾಕೋದು ಬೇಡ. ಈ ಚಪಾತಿ ಹಿಟ್ಟು ಒಳಗೆ ನಾದೋಬೇಕಾರೆ ಎಣ್ಣೆ ಹಾಕ್ಬಿಟ್ರೆ ಈಗ ಈ ಉಪ್ಪು ಎಣ್ಣೆ ಎಲ್ಲ ಮಿಕ್ಸ್ ಮಾಡೋಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ನಾದ್ಕೊಂಡ್ಬಿಡೋಣ್ರಿ. ಅಂದ್ರೆ ಒಮ್ಮಕ್ಲೆ ನೀರು ಹಾಕಿಬಿಟ್ರೆ ನಮಗೆ ಅದು ಹಿಟ್ಟು ಭಾಳ ಮೆತ್ತಗಾಗ್ಬಿಡ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಹಿಟ್ಟು ನಾನು ನೋಡಿರಿ ಈಗ ಒಂದು ಗ್ಲಾಸ್ ತೊಗೊಂಡೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ. ಮತ್ತು ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡೋಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ವಿಡಿಯೋ ಹೆಂಗಾಗೈತಂತೆ ಕಮೆಂಟ್ ಮಾಡಿ ಹೇಳ್ರಿ, ಲೈಕು ಕೊಡ್ರಿ ಒಂದು ಹಂಗೆ ನೋಡಿರಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಾದ್ಕೊಂಬಂದೆ. ಈಗ ಇದು ಹೋಳಿಗೆ ಮಾಡತ್ತೇವಲ್ರಿ ನಾವು, ಒಂದು ಸ್ವಲ್ಪ ಸಾಫ್ಟಾಗಿ ಇರ್ಬೇಕು, ಒಂದು ಸ್ವಲ್ಪ ಮೆತ್ತಗೆ ಇರ್ಬೇಕು ನೋಡಿರಿ ಹಿಟ್ಟು. ಅದಕ್ಕೆ ನಾನು ಇದನ್ನು ಸ್ವಲ್ಪ ಮೆತ್ತಗೆ ನಾದೀನಿ. ಚಪಾತಿ ಹಿಟ್ಟು ನಾದ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ನಾದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಮಿದ್ಕೊಂಬಿಡೋಣ್ರಿ. ಇನ್ನೊಟ್ಟು ನಾವು ಹೋಳಿಗೆ ಹಿಟ್ಟು ನಾದ್ತೇವಲ್ಲ ಸೇಮ್ ಅದೇ ರೀತಿ ಹೋಳಿಗೆ ಹಿಟ್ಟಿಗೆ ಎಣ್ಣೆ ಜಾಸ್ತಿ ಹಾಕಿ ನಾದ್ತೇವಲ್ಲ ಅದೇ ರೀತಿ ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ನಾದಿದ್ರೆ ಹಿಟ್ಟು ಮೃದುವಾಗಿ ಆಕೈತಿ. ಇದಿಷ್ಟು ಹಿಟ್ಟು ನಾದಿಟ್ಕೊಂಡೇನು ನೋಡ್ರಿ. ನಾನೀಗ ಇದನ್ನು ಮುಚ್ಚಿಟ್ಕೊಂಡ್ಬಿಡೋಣ ಒಂದು ಅರ್ಧ ತಾಸು, ಇಲ್ಲಾಂದ್ರೆ ಒಂದು 15 ನಿಮಿಷ ಈ ಥರ ಮುಚ್ಚಿಟ್ಕೊಂಡ್ಬಿಡ್ತೇನೆ. ನಿಮಗೆ ಟೈಮ್ ಇದ್ರೆ ಒಂದು ತಾಸಾದರೂ ಬಿಡ್ಬೋದು ನೀವು. ನಾವು ಎಷ್ಟು ಹಿಟ್ಟು ನೆನೆಸ್ತೇವಲ್ಲ ಅಷ್ಟು ಚಲೋ ಬರ್ತಾವೆ ನೋಡ್ರಿ ನಮಗೆ ಈ ಗೋಧಿ ಹಿಟ್ಟಿನ ಹೋಳಿಗೆ. ಈಗ ಇದಿಷ್ಟು ರೆಡಿ ಮಾಡಿಟ್ಟೆ ನಾನು ಇದನ್ನು ಮುಚ್ಚಿಟ್ಕೊಂಡ್ಬಿಡ್ತೇನೆ ರೀ ಒಂದು 15 ನಿಮಿಷ ಅಥವಾ ಒಂದು ಅರ್ಧ ತಾಸು. ಈಗ ನಾವು ಇದಕ್ಕೆ ಹೂರ್ಣ ಮಾಡ್ಬೇಕಲ್ರಿ, ಅದನ್ನ ಮಾಡೋ ಮಟ್ಟ ಅಂದ್ರೆ ಇದನ್ನ ನೆನೆ ಹಾಕಿಟ್ಬಿಡ್ತೇನೆ ನಾ ಹಿಟ್ಟು ನೋಡಿರಿ. 1-2 ಸ್ಪೂನ್ ಅಷ್ಟೇ ನೀರು ಉಳ್ದಾವ ಗ್ಲಾಸ್ ಒಳಗೆ. ನಾನು 1 ಗ್ಲಾಸ್ ನೀರು ತೊಗೊಂಡಿದ್ದೆ. ಆಮ್ಯಾಗ ನಾನು ಉಳ್ದಿದ್ದು ದೋಸೆ ಹಿಟ್ಟು ತೊಗೊಂಡೇನು ನೋಡಿರಿ. ಇಷ್ಟು ಉಳ್ದಿತ್ತು ನಮ್ಮ ಮನೆ ಹೋಗಿ ದೋಸೆ ಬೆಳಗ್ಗೆಯಿಂದ ರಾತ್ರಿ ಮಟ್ಟ ಹಾಕಿ ಇಷ್ಟು ಉಳ್ದಿದ್ದು ನಾ ಮರನೇ ದಿನ ಬೆಳಗ್ಗೆ ಮಾಡ್ಕೊಳತ್ತೀನಿ. ಇದನ್ನು ಬ್ರೇಕ್ಫಾಸ್ಟ್ ಟೈಮಿಗೆ ಮಾಡತ್ತೀನಿ. ಈಗ ಅದು 1 ಕಪ್ ಅಷ್ಟೇ ದೋಸೆ ಹಿಟ್ಟು ತೊಗೊಂಡೇನು ನೋಡಿರಿ. ನಾನು ಆ ದೋಸೆ ಹಿಟ್ಟು ಸೈಡ್ ಇಟ್ಕೊಬಿಡೋಣ. ಆಮ್ಯಾಗ ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡ್ಬಿಡ್ತೇನೆ ನೋಡಿರಿ. ಈ ಕಪ್ ಐತಲ್ಲ ಇದೇ ಕಪ್ಲೇನ ನಾನು ಇದಕ್ಕೆ ಮೆಜರ್ಮೆಂಟ್ ನೀರು ಹಾಕೋತೇನೆ. ಅಂದ್ರೆ ನಮ್ಗೆ 1 ದೋಸೆ ಹಿಟ್ಟು ಕಪ್ಪಿಗೆ 1 ಕಪ್ ನೀರು ಕರೆಕ್ಟ್ ಆಗ್ತೈತೆ ರೀ. ಆಮ್ಯಾಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ತೇನೆ. ಮೊದಲ ದೋಸೆ ಹಿಟ್ಟು ಒಳಗೆ ಉಪ್ಪು ಇರ್ತೈತಿ, ಹಾಗಾಗಿ ಜಾಸ್ತಿ ಹಾಕೋಣಕ್ಕೆ ಹೋಗಬೇಡ್ರಿ. ಆಮ್ಯಾಗ ಒಂದು 4 ಹನಿ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ. ಅದು ನೀರು ಕುದಿ ಹತ್ತಂದ್ರೆ ನಾವು ದೋಸೆ ಹಿಟ್ಟು ತೊಗೊಂಡಿರ್ತೀವಲ್ರಿ 1 ಕಪ್, ಅದನ್ನು ನೀರು ಕುದಿಬೇಕಾರೆ ಹಾಕ್ಕೊಂಡ್ಬಿಡ್ಬೇಕು ನೋಡಿರಿ. ನಾವು ಸಣ್ಣ ಗ್ಯಾಸ್ ಫ್ಲೇಮ ಪೂರ ಸಣ್ಣ ಇಡ್ಬೇಕ್ರಿ, ಇಲ್ಲಾಂದ್ರೆ ಇದು ಗಂಟೆ ಆತಂದ್ರೆ ಅದನ್ನು ತಿರುಗಿಸ್ಬೇಕಾರೆ ಅದನ್ನು ಗಂಟು ಹೊಡ್ಯಾಕ ಭಾಳ ಟೈಮ್ ಆಕೈತಿ. ಹಾಗಾಗಿ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊಂಡು ಹಿಟ್ಟು ಹಾಕೋಬೇಕು ನಾವು. ಇಲ್ಲಾಂದ್ರೆ ನೀವು ಹಿಂಗೆ ಈ ಥರ ತಿರುಗಿಸ್ಕೊಂಡಾದರೂ ಹಿಟ್ಟು ಹಾಕೋಬೋದು. ಈಗ ನೋಡಿರಿ ಇದನ್ನಿಷ್ಟು ಪೂರ ಗಟ್ಟಿ ಆಗೋ ಮಾಟ ಇದೇ ರೀತಿನ ತಿರುಗಿಸ್ಕೋಬೇಕ್ರಿ ನಾವು ನೋಡಿರಿ. ಈ ಥರ ಆತು ನಮಗೆ, ಇನ್ನೂ ಗಟ್ಟಿ ಆಗ್ತೈತೆ ನಮಗಿದು. ಹಂಗಾಗಿ ಇದು ಗ್ಯಾಸ್ ಸಣ್ಣ ಫ್ಲೇಮ್ ಇಟ್ಕೊಂಡು ಇದೇ ಥರ ನಾವು ಮಾಡ್ಕೋಬೇಕ್ರಿ. ಎಲ್ಲ ಗಂಟು ಇದ್ರೆ ಇದೇ ಟೈಮ್ನೊಳಗೆ ಎಲ್ಲ ಚಲೋ ಹೊತ್ತಂಗೆ ಓಡ್ಕೋರಿ. ಇಲ್ಲಾಂದ್ರೆ ಹೋಳಿಗೆ ಮಾಡ್ಬೇಕಾರೆ ನಮಗದು ಗಂಟೆ ಇತ್ತಂದ್ರೆ ಚಲೋ ಅನ್ಸೋಂಗಿಲ್ಲ ಲಟ್ಸಾಕೋದು ನೋಡಿರಿ. ಹಿಂಗೆ ಮಾಡ್ಕೊತಿದ್ರೆ ಪೂರ ಗಟ್ಟಿ ಆಗ್ತೈತ್ರಿ ನಮ್ಗೆ. ಈಗ ಒಂದು ಸ್ವಲ್ಪ ಪ್ಯಾನಿಗೆ ಚಮಚಕ್ಕೆ ಅಂಟ್ಕೊಳತ್ತಿತ್ತಲ್ರಿ, ಹಾಗಾಗಿ ನಾ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಉದುರಿಸ್ತೇನೆ ನೋಡಿರಿ. 1 ಮುಗ್ಸ್ಟೀನಿ ಇಲ್ರಿ 2 ಸ್ಪೂನ್ ಅಷ್ಟೇ ಅಕ್ಕಿ ಹಿಟ್ಟು ಉದುರಿಸ್ಕೊಂಡ್ಬಿಡ್ತೀನಿ. ಅಂದ್ರೆ ಪ್ಯಾನ್ ಒಂದು ಸ್ವಲ್ಪ ಚಮಚ ಬಿಟ್ಟು ಲಘುನ ಬರ್ತೈತಿ ಇದು. ಈಗ ಇದಿಷ್ಟನ್ನ ನಾವು ಪೂರ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕ್ರಿ. ಇದನ್ನು ಏನು ಮಾಡಬಾರ್ದ್ರಿ, ಇಷ್ಟೇ ಬಿಟ್ಬಿಡ್ಬೇಕು ನಾವು. ಈಗ ನಾವು ಚಪಾತಿ ಹಿಟ್ಟು ನಾದಿಟ್ಟಿದ್ನೆಲ್ಲ ಅದ್ರ ಕಡೆ ಹೋಗ್ತೇನೆ ನೋಡಿರಿ. ಈಗ ಇದು ಚಪಾತಿ ಹಿಟ್ಟು ಒಂದು 15 ನಿಮಿಷ ನೆನೆಸಿಟ್ಟೇನೆ ರೀ ನಾನು. ಈಗ ನೋಡ್ರಿ ಎಷ್ಟು ಚಲೋ ನೆಂದೈತಿ, ಇದು ಮಸ್ತಾಗಿ ನೆಂದೈತಿ. ಈ ಥರ ನಾವು ಬಳ್ಳಿಟ್ರೆ ಈ ಥರ ಹತ್ಬೇಕು ನೋಡ್ರಿ ಅದಕ್ಕೆ, ಅಂದ್ರೆ ನಮಗೆ ಚಪಾತಿ ಹಿಟ್ಟು ಪರ್ಫೆಕ್ಟಾಗಿ ಬಂದೈತೆ ಅಂತ ಹೇಳಿರಿ. ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದೈತಿ, ಮಸ್ತಾಗೈತಿ. ಎಣ್ಣೆ ಎಷ್ಟು ಜಾಸ್ತಿ ಆಗ್ತಾವಲ್ಲ ಅಷ್ಟು ಚಲೋ ಆಗ್ತಾವೆ ನೋಡ್ರಿ ಚಪಾತಿ. ಬೇಸನ್ ಉಂಡೆ ಕಣ್ಣಂಗೆ ಕಾಣಿಸ್ತೈತೆ ನೋಡ್ರಿ ಚಪಾತಿ ಹಿಟ್ಟು, ಹಂಗೆ ಕಾಣಿಸ್ಬೇಕು ನಮ್ಗೆ ಸೇಮ್ ಅದು. ಈಗ ಇದನ್ನು ಒಂದು ಸ್ವಲ್ಪ ಮಿದ್ಕೊಂಡ್ಬಿಡೋಣ್ರಿ. ಮಿದ್ಕೊಂಡು ಅದನ್ನು ಉಳ್ಳಿ ಹರ್ಕೊಂಡ್ಬಿಡೋಣ. ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜು ಇದನ್ನು ಉಳ್ಳಿ ಹರ್ಕೊಂಡ್ಬಿಡೋಣ. ನಾನು ಇದೇ ಥರ ಹೊಸ ಅಡುಗೆ ಮಾಡಿಬಿಟ್ಟೆ ನಮ್ಮ ಚಾನಲ್ ಒಳಗೆ. ಹೋಗಿ ನೀವು ವಿಸಿಟ್ ಮಾಡಿರಿ ನನ್ನ ಚಾನಲ್, ಒಮ್ಮೆ ಎಲ್ಲ ವೀಡಿಯೋನು ಚೆಕ್ ಮಾಡಿರಿ. ನಿಮಗೆ ಬೇಕಾಗಿದ್ದ ನಿಮ್ಗೆ ಯೂಸ್ಫುಲ್ ಆಗೋ ವೀಡಿಯೋ ಸಿಗ್ತಾವೆ.
ಈಗ ಉಳ್ಳಿ ನಿಮ್ಗೆ ಎಷ್ಟು ಬೇಕು, ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಹರ್ಕೊಂಬಿಡ್ರಿ. ನಾನು ನೋಡಿರಿ ಈ ಸೈಜ್ ಮಾಡ್ಕೊಳತ್ತೀನಿ. ನಮ್ಗೆ ಇದ್ರದ್ದು ಹೂರ್ಣದ ಉಳ್ಳಿ ಸಣ್ಣವು, ಒಂದು ಸ್ವಲ್ಪ ಗೋಧಿ ಹಿಟ್ಟಿನ ಉಳ್ಳಿ ದೊಡ್ಡವು ಬೇಕು ರೀ. ಹಾಗಾಗಿ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ ನಾನು ಇವನ್ನ. ಈಗೆಲ್ಲ ಉಳ್ಳಿನೂ ಒಂದೇ ಸೈಜ್ನೊಳಗೆ ಮಾಡಿಟ್ಕೊಂಡೆ ನೋಡಿರಿ. ಇವನ್ನ ಸೈಡ್ಗೆ ಇಟ್ಕೊಂಡ್ಬಿಡೋಣ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡೆ. ಈಗ ಆಗಲೇ ನಾವು ದೋಸೆ ಹಿಟ್ಟು ಮಾಡಿಟ್ಟಿದ್ವಿ ಅಲ್ರಿ ರೆಡಿ, ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಒಂದು ಪ್ಲೇಟ್ನೊಳಗೆ. ನೋಡಿರಿ ಎಷ್ಟು ಗಟ್ಟಿ ಆಗೈತಲ್ಲ. ಈ ಚಪಾತಿ ಉಳ್ಳಿ ರೆಡಿ ಮಾಡ್ಕೊಂಡು ಮಟ್ಟ ಅಂದ್ರೆ ಇದು ಗಟ್ಟಿ ಆಗಿಬಿಟ್ಟೈತೆ ನಮಗೆ. ಬೆಳಗ್ಗೆ ಇದು ಟೈಮೂ ಜಾಸ್ತಿ ಇಡೋಂಗಿಲ್ರಿ, ಮತ್ತು ಹೊಸ ಟೈಪ್ ಐತಿ ಬ್ರೇಕ್ಫಾಸ್ಟ್. ಮತ್ತು ನೀವು ಊಟದ ಟೈಮಿಗೆ ಇಲ್ಲಾಂದ್ರೆ ರಾತ್ರಿ ಅದು ಮಾಡ್ಕೋಬೋದು, ಇಲ್ಲಾಂದ್ರೆ ಬ್ರೇಕ್ಫಾಸ್ಟಿಗಾದ್ರೂ ಮಾಡ್ಕೋಬೋದು, ಯಾವುದಕ್ಕಾದ್ರೂ ಮಾಡ್ಕೋಬೋದು. ಈಗಂತೂ ಶೀಕರ್ಣಿ ಸೀಸನ್ ಅಲ್ರಿ, ಇದು ಮಾವಿನ ಹಣ್ಣಿನ ಸೀಸನ್. ಅದಮ್ಮ ಶೀಕರ್ಣಿ ಮಾಡ್ಕೊಂಡು ಈ ಥರ ಗೋಧಿ ಹಿಟ್ಟಿನ ಹೋಳಿಗೆ ಮಾಡ್ಕೊಂಡು ತಿನ್ಬಿಟ್ರೆ ಆಹಾ, ಬಾಯಿ ಒಳಗೆ ಇಟ್ಟರೆ ಅಷ್ಟು ರುಚಿ ನೋಡ್ರಿ, ಏನು ನಮಗೆ ನೆನಪ ಬರೋದಿಲ್ಲ. ಅಷ್ಟು ಮಜಾ ಮಾಡ್ಕೊಂಡು ತಿಂತೇವೆ ನಾವು, ಅಷ್ಟು ರುಚಿ ಆಗ್ತೈತಿ. ಈಗ ಇದನ್ನ ಪ್ಲೇಟ್ ಒಳಗೆ ಹಾಕ್ಕೊಂಡು ಈ ಥರ ಮಿದ್ಕೊಂಡು ಅದಕ್ಕೆ ಕೈಗೆ ಅಂಟ್ಕೊಳತೈತಂತೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ಥರ ಮಿದ್ಕೊಂಡಾತೇನೆ ನೋಡ್ರಿ ನಾನೀಗ. ಈಗ ಇದಿಷ್ಟ ರೀ ರೆಡಿ ಆಗೈತಿ. ಇದು ನಮಗೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಉಳ್ಳಿ ಹರ್ಕೊಂಡ್ಬಿಡ್ತೇನೆ ರೀ ನಾನು. ನೋಡಿರಿ, ನಿಮ್ಗೆ ಯಾವ್ದಾರ ಉತ್ತರ ಕರ್ನಾಟಕ ಅಡುಗೆ ಬೇಕಂದ್ರೆ ನೀವು ಒಂದು ಕಮೆಂಟ್ ಮಾಡಿ ಹೇಳ್ರಿ. ನಾ ಫಟಾಫಟ್ ಅಂತ ನಿಮ್ಗೆ ಯಾವ್ದು ಬೇಕಲ್ಲ ಎಲ್ಲ ಮಾಡಿ ತೋರಿಸ್ಕೊಂಡ್ಬಿಡ್ತೀನಿ. ಈಗ ನೋಡಿರಿ ಉಳ್ಳಿ ಹರ್ಕೋತೇನೆ ನಾನು. ಇಷ್ಟ ಉಳ್ಳಿ ನಮಗೆ ಗೋಧಿ ಹಿಟ್ಟು ತೊಗೊಂಡೇವಲ್ಲ ನಾವು, ಅದಕ್ಕಿಂತ ಸಣ್ಣ ಉಳ್ಳಿ ಹರ್ಕೊಂಡೇನೆ ನೋಡಿರಿ. ನೀವು ನೋಡ್ಬೇಕು, ನಾ ತೋರಿಸ್ತೇನೆ ನೋಡಿರಿ ನಿಮಗೆ. ನೋಡಿರಿ ಗೋಧಿ ಹಿಟ್ಟಿಂದ ಸ್ವಲ್ಪ ದೊಡ್ಡದೈತಿ, ಇದು ಅಕ್ಕಿ ಹಿಟ್ಟಿಂದ ಒಂದು ಸ್ವಲ್ಪ ಸಣ್ಣದೈತಿ. ಅಕ್ಕಿ ಹಿಟ್ಟಿಂದ ಅಲ್ರಿ, ದೋಸೆ ಹಿಟ್ಟಿಂದ, ಸಾರಿ. ಈಗ ನೋಡಿರಿ ಎರಡೂ ರೆಡಿ ಮಾಡಿಟ್ಕೊಂಡೆ ನಾನು. ಲಟ್ಸೋದು ತೋರಿಸ್ಬಿಡ್ತೇನೆ ನಿಮಗೆ. ನೋಡಿರಿ ಸಣ್ಣದೊಂದು ದೊಡ್ಡದೊಂದು ತೊಗೊಂಡೇನಿ. ಈಗ ಲಟ್ಸೋದು ಹೆಂಗಂತ ತೋರಿಸ್ಕೊಂಡ್ಬಿಡ್ತೀನಿ. ಭಾಳ ಹಗುರ್ಕ ಲಟ್ಟಿಸ್ಬೇಕ್ರಿ. ಒಂದು ಉಳ್ಳಿ ತೊಗೊಂಡೆ ನಾನು, ಗೋಧಿ ಹಿಟ್ಟು ಹಚ್ಕೊಂಡೇನಿ ರೀ. ಅದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ಬಿಡ್ತೇನೆ ಲಟ್ಟಿಸ್ಕೊಂಡು. ಆಮ್ಯಾಗ ನಾವು ದೋಸೆ ಹಿಟ್ಟಿಂದ ಉಳ್ಳಿ ಮಾಡಿಟ್ಟಿದ್ವಲ್ಲ ಅದನ್ನು ಹೂರ್ಣನ ಅದನ್ನು ಇದ್ರೊಳಗೆ ಇಟ್ಕೊಂಡು ಹಗುರ್ಕ ದುಂಡಾಗಿ ಪೂರ್ತಿ ನೋಡ್ರಿ ಈ ರೀತಿ ನಾನು ಪೂರ್ತಿ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ರೀ. ಅದನ್ನು ಒಂದು ಸ್ವಲ್ಪ ನಮಗೆ ಹೊರಗೆ ಎಲ್ಲೂ ಕಾಣಿಸ್ಬಾರ್ದ್ರಿ. ಅದ ಪೂರ ನಾವು ಹೋಳಿಗೆ ಸೇಮ್ ಹೆಂಗೆ ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ಮಾಡ್ಕೋಬೇಕು ನೋಡ್ರಿ. ಭಾರಿ ಮಸ್ತಾಗಿದ್ರು. ಬಾಯಿ ಒಳಗಿಟ್ರೆ ಹೂ ಇದ್ದಂಗೆ ಇದ್ದು ನೋಡ್ರಿ. ಹಳ್ಳಿ ಅಷ್ಟು ಮೃದುವಾಗಿದ್ದು ರೀ ಇವು ಚಪಾತಿ ಹೋಳಿಗೆ. ನೋಡ್ರಿ ಇಷ್ಟು ನಿಧಾನವಾಗಿ ಲಟ್ಟಿಸ್ಕೋಬೇಕ್ರಿ. ಇಲ್ಲಾಂದ್ರೆ ನಮ್ಗೆ ಅದು ದೋಸೆ ಹಿಟ್ಟಿಂದ ಹೂರ್ಣ ಒಳಗಿಟ್ಟೇವಲ್ಲ ಅದು ಚಪಾತಿ ಹಿಟ್ಟಿನಿಂದ ಹೊರಗೆ ಬಂದುಬಿಡ್ತೈತಿ ರೀ. ಆವಾಗ ಬಂತಂದ್ರೆ ಉಬ್ಬುದೂ ಇಲ್ಲ ಮತ್ತು ಚಲೋನೂ ಆಗೋದಿಲ್ಲ ರೀ, ಹರಿತೈತದ ಲತ್ತಿ ಗುಣಿಗೆಲ್ಲ ಅಂಟ್ಕೊಂಡ್ಬಿಡ್ತೈತಿ. ಹಾಗಾಗಿ ನಾನು ಹಗುರ್ಕ ನಿಧಾನವಾಗಿ ಈ ಥರ ಲಟ್ಟಿಸ್ಕೋತೀನಿ ನೋಡ್ರಿ. ವಿಡಿಯೋ ಹೆಂಗೆ ಆಕೈತೆ ಅಂತೇಳಿ ಮತ್ತು ನಾ ಮಾತಾಡೋದು ಹೆಂಗೈತೆ ಅಂತೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಇದೇ ರೀತಿನ ಹಗುರ್ಕ ಲಟ್ಟಿಸ್ಕೊಂಡು ನಾವು ಕೆಳಗೆ ಹಿಟ್ಟು ಹಾಕ್ಕೊಂಡು ಅದನ್ನು ದೊಡ್ಡದು ಮಾಡ್ಕೊತ ಹೋಗ್ಬೇಕ್ರಿ. ಬರೀ ಅಂಚೆ ಅಷ್ಟೇ ಲಟ್ಟಿಸ್ಕೊಂತ ಹೋಗ್ಬೇಕ್ರಿ. ನಾವು ಕೆಳಗೆ ಹಿಟ್ಟು ಹಾಕ್ಕೊಂತ ಇರ್ಬೇಕು. ಸ್ವಲ್ಪ ಉದುರ್ಸ್ಕೊಬೇಕ್ರಿ, ಜಾಸ್ತಿ ಹಾಕೋಬಾರ್ದು, ಅದು ಕಲ್ಲಿಗೆ ಅಂಟ್ಕೋಬಾರ್ದು ಅಂಥೇಳಿ ನಾವು ಈ ಥರ ಹಿಟ್ಟು ಕೆಳಗೆ ಹಾಕೋಂತ ಲಟ್ಟಿಸ್ಕೋಬೇಕ್ರಿ. ನೋಡಿರಿ ನಾ ಬರೀ ಅಂಚೆ ಅಷ್ಟೇ ಲಟ್ಟಿಸ್ತೀನಿ. ಅದು ನಡುವ ಬರಾಬರ ಲಟ್ಟಿಸಿದ್ರೆ ಅದು ಹೂರ್ಣ ಎಲ್ಲ ಹೊರಗೆ ಬರ್ತೈತಿ. ಹಾಗಾಗಿ ನಾನು ಸ್ವಲ್ಪ ಲಟ್ಟಿಸ್ಕೋತೇನೆ ನೋಡ್ರಿ. ನಾನು ಹೂರ್ಣ ಎಲ್ಲ ನೋಡ್ರಿ ಒಳಗೆ ಒಂದು ಸ್ವಲ್ಪನೂ ಗಂಟಾಗಿಲ್ಲ, ಎಷ್ಟು ಚಲೋ ಬಂದೈತಿ, ಮಸ್ತ್ ಆಗೈತ್ರಿ ದೋಸೆ ಹೂರ್ಣ. ಈಗ ಗ್ಯಾಸಿನ ಮ್ಯಾಗ ಹಂಚು ಕಾಯಕ್ಕೆ ಇಟ್ಟಿದ್ದೀರಿ. ನಾನು ಹಂಚಿಗೆ ಒಂದು ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಬ್ರಷ್ ತೊಗೊಂಡು. ಆಮೇಲೆ ಅದಕ್ಕೆ ನಾವು ಹೋಳಿಗೆ ಮಾಡಿಟ್ಟಿದ್ವಲ್ಲ ಗೋಧಿ ಹಿಟ್ಟಿಂದ ಅದನ್ನು ಇದಕ್ಕೆ ಹಂಚಿನ ಮ್ಯಾಗ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಹಂಚಿನ ಮ್ಯಾಗ ಹಾಕೊಂಡು ಒಂದು ಸ್ವಲ್ಪ ಹೊತ್ತನ ಹಂಗೆ ಬಿಡಬೋಣ. ಆಮ್ಯಾಗ ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕೋತೇನೆ ರೀ. ಎಣ್ಣೆ ಹಾಕ್ಕೊಂಡು ಅದು ಉಬ್ಬಾಕುಂತಂದ್ರೆ ನಾವು ಅದನ್ನು ನಡುವಿಂದ ಒಂದು ಸ್ವಲ್ಪ ಈ ಥರ ಮಾಡ್ಕೋಬೇಕ್ರಿ. ಅಂದ್ರೆ ಅದು ಚಲೋತಂಗೆ ಬರ್ತೈತಿ. ಇಲ್ಲಾಂದ್ರೆ ನಡುವಿಂದ ನಮ್ಗೆ ಬೇಯೋದಿಲ್ಲ, ಅದು ಹಸಿ ಉಳಿತೈತಿ ನೋಡ್ರಿ. ಈ ಥರ ಒಂದು ಸ್ವಲ್ಪ ಚಮಚೆ ತೊಗೊಂಡು ಹಗುರ್ಕ ಹೊಳ್ಳಿಸಿ ಹಾಕೊಂಡ್ಬಿಡ್ಬೇಕ್ರಿ. ಬರಾಬರ ಅಂತೇಳಿ ಮಾಡ್ಕೋಬಾರ್ದ್ರಿ. ಇವು ಭಾಳ ಸ್ಮೂತ್ ಇರ್ತಾವಲ್ಲ, ಹಾಗಾಗಿ ಹಗುರ್ಕ ಮಾಡ್ಕೋಬೇಕು ನಾವು. ನೋಡ್ರಿ ನಾವು ಒತ್ತುದು ಬೇಡ, ಹಡ್ಕೂದು ಬೇಡ, ಏನು ಬೇಡ, ತಾನಾಗೆ ಉಬ್ಬಿ ಬರ್ತಾವೆ. ಎಷ್ಟು ಚಲೋ ಹೋಳಿಗೆ ಹೂವನಷ್ಟು ಉಬ್ಬಿ ಬರ್ತಾವ್ರಿ, ಮತ್ತು ಹತ್ತಿ ಅಷ್ಟು ಮೃದುವಾಗಿರ್ತಾವ್ರಿ. ನೀವು ಒಂದ್ಸತಿ ಈ ಥರ ಮಾಡ್ಕೊಂಡು ತಿನ್ನಿರಿ. ನೀವು ಇನ್ನೊಮ್ಮೆ ದೋಸೆ ಹಿಟ್ಟಲ್ಲೇ ಉಳಿಸ್ಕೊಂಡು ದೋಸೆ ಹಿಟ್ಟು ಉಳಿಸ್ಕೊಂಡು ಈ ಥರ ಹೋಳಿಗೆ ಮಾಡ್ಕೊಂಡು ತಿಂತೀರಿ ನೀವು. ನೋಡ್ರಿ ಎಷ್ಟು ಉಬ್ಬಿ ಬಂದಾವಲ್ಲ, ಮಸ್ತಾಗ್ಯಾವ. ಇದೇ ರೀತಿ ನೀವು ನಂಗೆ ಸಪೋರ್ಟ್ ಮಾಡಿರಿ. ನಾನು ಇನ್ನೂ ಹೊಸ ಅಡುಗೆ ಈ ಥರ ನೀವು ಮಾಡಿ ತೋರಿಸ್ತೀನಿ ನೋಡ್ರಿ. ಎಷ್ಟು ಚಲೋ ಆಗಲ್ಲ, ಮಸ್ತಾಗ್ಯಾವು ಗೋಧಿ ಹಿಟ್ಟಿನ ಹೋಳಿಗೆ. ಇದೇ ಥರ ಎಲ್ಲ ಕಡೆ ಚಲೋ ದಂಡಿ ಎಲ್ಲ ಚಲೋ ಹೊತ್ತಂಗೆ ಬೇಯಿಸ್ಕೋಬೇಕ್ರಿ. ಎಲ್ಲ ಒಂದು ಸ್ವಲ್ಪ ಚಮಚೆಲೆ ಹತ್ತಿಗೆ ಅರ್ಬಿ ಮಾತ್ರ ಹತ್ಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದ್ರ ಮ್ಯಾಗ ಎಣ್ಣೆ ಹಾಕಿರ್ತೇವಲ್ಲ ನಾವು, ಎಣ್ಣೆ ಎಲ್ಲ ಡ್ರೈ ಆಗದಂಗೆ ಆಗ್ಬಿಡ್ತೈತೆ ಚಪಾತಿ. ಹಾಗಾಗಿ ಅರ್ಬಿಯಿಂದಲೇ ಒತ್ತಾಕೆ ಹೋಗ್ಬೇಡ್ರಿ ಒಟ್ಟ ಈ ಹೋಳಿಗೆನ. ನೋಡ್ರಿ ರೆಡಿ ಮಾಡ್ಕೊಂಬಂದೆ ನಾನು.
ದೋಸೆ ಹಿಟ್ಟಿಲೆ ಹೂರಣ ಮಾಡಿ ಗೋಧಿ ಹಿಟ್ಟಿನ ಹೋಳಿಗೆ ಮಾಡೇನಿ ನೋಡ್ರಿ ನಾನು. ಮಸ್ತ್ ಆಗ್ಯಾವ, ಇನ್ನಷ್ಟು ಮೃದುವಾಗಿ ಯಾವ್ದವು ಅಷ್ಟು ಸಾಫ್ಟ್ ಆಗ್ಯಾವ. ನೀವು ಇದನ್ನು ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ, ಹೆಂಗಾಗೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟು ಮೃದುವಾಗಿ ಆಗ್ಯಾವ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.